ನಮಸ್ಕಾರ. ನಾವು ಎಷ್ಟರ ಮಟ್ಟಿಗೆ ಬೇರೆಯವರಲ್ಲಿ ನಮ್ಮನ್ನು ತೋರಿಸ್ಕೊಂಡ್ಬಿಟ್ಟಿರ್ತೀವಪ್ಪ ಅಂತ ಹೇಳಿದ್ರೆ, ಬೇರೆಯವರಿಗೆ ಪ್ರೀತಿ ಕೊಡಬೇಕು, ಬೇರೆಯವರಿಗೆ ಕೇರ್ ಮಾಡಬೇಕು, ಬೇರೆಯವ್ರಿಗೆಗೋಸ್ಕರ ಬದುಕಬೇಕು, ಹೀಗೆ ಪ್ರತಿದಿನ ನಮ್ಮ ಜೀವನವನ್ನು ಬೇರೆಯವ್ರಿಗೋಸ್ಕರನೇ ಕಳೀತಾ ಇರ್ತೀವಿ. ಆದರೆ ಒಂದ್ಸತಿ ನಮ್ಗೆ ವಯಸ್ಸಾದ ಮೇಲೆ ನಾವು ಯೋಚನೆ ಮಾಡ್ತೀವಿ, ಅಯ್ಯೋ ನನ್ನ ಜೀವನಕ್ಕೋಸ್ಕರ ನಾನು ಬದುಕಲೇ ಇಲ್ವಲ್ಲ, ಈ ನಿರ್ಧಾರ ನಾನು ಒಂದು 20 ವರ್ಷದ ಮುಂಚೆ ತೊಗೊಂಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೀಗೆ ಎಷ್ಟೊಂದು ಪಶ್ಚಾತ್ತಾಪಗಳು ನಮಗೆ ಇದ್ದೇ ಇರುತ್ತೆ. ಆದರೆ ಇವತ್ತು ಒಂದು ಸಣ್ಣ ರಿಮೈಂಡರ್ ಥರ ನಿಮಗೆ 7 ಡೇಸ್ ಸೆಲ್ಫ್ ಲವ್ ಚಾಲೆಂಜನ್ನು ಕೊಡ್ತಾ ಇದ್ದೀನಿ. ನೀವೇನಾದರೂ ಒಂದು ದಿನ ಈ ಚಾಲೆಂಜನ್ನು ಮಾಡದೇ ಇದ್ದರೆ ಮತ್ತೆ ಫಸ್ಟ್ ಡೇಯಿಂದ ರಿಪೀಟ್ ಮಾಡ್ತಾ ಹೋಗಬೇಕು. ಓಕೆನಾ? ಈ ಸೆಲ್ಫ್ ಲವ್ ಚಾಲೆಂಜ್ ಅನ್ನೋದು ತುಂಬಾ ಇಂಪಾರ್ಟೆಂಟು. ಯಾಕಂತ ಹೇಳಿದ್ರೆ ಪ್ರತಿದಿನ ಪ್ರತಿ ಕ್ಷಣ ನಾವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಹೊರತು ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರಲ್ಲ. ಸೆಲ್ಫ್ ಲವ್ ಅನ್ನೋದು ಸೆಲ್ಫಿಶ್ನೆಸ್ ಅಲ್ಲ. ನೋಡಿ, ಇವತ್ತು ನಾನು ಚೆನ್ನಾಗಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ಚೆನ್ನಾಗಿ ಮಾತಾಡ್ಲಿಕ್ಕೆ ಸಾಧ್ಯ, ಅಥವಾ ಯಾರ ಜೊತೆ ಆಗಿರಲಿ ನಮ್ಮ ಸಂಬಂಧ ತುಂಬಾ ಅದ್ಭುತವಾಗಿರುತ್ತೆ. ಅಲ್ಲದೆ ಯಾವತ್ತೂ ತಿಳ್ಕೊಳ್ಳಿ, ನಿಮ್ಮನ್ನು ನೀವು ಹೇಗೆ ಟ್ರೀಟ್ ಮಾಡ್ಕೋತಿರೋ ಹಾಗೆ ಬೇರೆಯವ್ರು ನಿಮ್ಮನ್ನು ಟ್ರೀಟ್ ಮಾಡ್ತಾ ಹೋಗ್ತಾರೆ. ನಿಮ್ಮನ್ನು ನೀವು ಗೌರವಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಿಮ್ಮನ್ನು ಯಾರು ಗೌರವಿಸೋದಿಲ್ಲ. ನಿಮ್ಮನ್ನು ನೀವು ಕೇರ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಿಮಗೂ ಯಾರು ಕೇರ್ ಮಾಡೋರು ಇರಲ್ಲ. ಹಾಗಾಗಿ ನಾನೇನಾಗಿರ್ತೀನಪ್ಪ ಅಂತ ಹೇಳಿದ್ರೆ ನನ್ನ ರಿಫ್ಲೆಕ್ಷನ್ನು ನಾನು ಎಲ್ಲವನ್ನು ಅಟ್ರಾಕ್ಟ್ ಮಾಡ್ತಾ ಹೋಗ್ತೀನಿ. ಯೂನಿವರ್ಸ್ ಅನ್ನೋದು ಕೂಡ ಅಷ್ಟೇ, ನಿಮ್ಮ ಫ್ರೀಕ್ವೆನ್ಸಿ ಮೇಲೆ, ನಿಮ್ಮ ವೈಬ್ರೇಷನ್ ಮೇಲೆ ಅದು ರಿಯಾಕ್ಟ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಇವತ್ತು ನಾವು ಈ ಚಾಲೆಂಜ್ ಮೂಲಕ ಸಣ್ಣ ಬದಲಾವಣೆಗಳನ್ನು ಮಾಡ್ತಾ ಹೋಗೋಣ. ಅದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಮೇಜರ್ ಇಂಪ್ಯಾಕ್ಟನ್ನು ಕೊಡ್ತಾ ಹೋಗುತ್ತೆ. ಮೊದಲನೇ ದಿನ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟು ಡೇ ನಿಮ್ಮ ಮುಂದೆ ಕನ್ನಡಿ ಮುಂದೆ ಹೋಗಿ ನಿಮ್ಮನ್ನು ನೀವು ನೋಡ್ಕೋತಾ ಹೋಗಿ. ನೋಡ್ಕೊಳ್ಳೋದು ಅಂತ ಹೇಳಿದ್ರೆ, ಅಯ್ಯೋ ಇಲ್ಲೊಂಚೂರು ಕೂದಲು ಬೆಳೆದ್ಬಿಟ್ಟಿದೆಯಲ್ಲ, ಇಲ್ಲೊಂಚೂರು ಕಪ್ಪಗಾಗ್ಬಿಟ್ಟಿದ್ದೀನಲ್ಲ, ಇಲ್ಲೊಂದು ಯಾವುದೋ ಪಿಂಪಲ್ ಬಂದುಬಿಟ್ಟಿದೆಯಲ್ಲ, ಕೂದಲು ಬೆಳ್ಳಕ್ಕಾಗಿದೆಯಲ್ಲ, ಹೀಗಲ್ಲ. ನಿಮ್ಮನ್ನು ನೀವು ಒಬ್ಬ ವ್ಯಕ್ತಿಯನ್ನು ಮೀಟ್ ಮಾಡಿ, ನೀವು ತುಂಬ ದಿನ ಆದಮೇಲೆ ಮೀಟ್ ಮಾಡಿದಾಗ ನಿಮಗೆ ಬೇಕಾದ ವ್ಯಕ್ತಿ ಅವರನ್ನು ಕಣ್ಣಿಟ್ಟು ಕಣ್ಣು ನೋಡಿ ಅವರನ್ನು ಎಷ್ಟು ಪ್ರೀತಿಯಿಂದ ನೋಡ್ತೀರಾ ಅಲ್ವಾ? ನಿಮ್ಗೆ ಯಾರೋ ತುಂಬ ಇಷ್ಟ ಆದವರು ಎಲ್ಲೋ ದೂರಕ್ಕೆ ಹೋಗ್ಬಿಟ್ಟಿದ್ರೆ ಫಸ್ಟ್ ಬಂದ ತಕ್ಷಣ ಅಯ್ಯೋ ಪಿಂಪಲ್ ಇದೆ, ಕೂದಲಾಗಿ ಬೆಳ್ಳಕ್ಕಾಗ್ಬಿಟ್ಟಿದೆ, ಮುಖ ಎಲ್ಲ ಸುಕ್ಕಟ್ಬಿಟ್ಟಿದೆ ಅಂತ ಮಾತಾಡ್ತೀರಾ? ಇಲ್ಲ ಅಲ್ವಾ? ಅದರ ಬದಲಾಗಿ ಅವರನ್ನು ತುಂಬ ಕಂಪ್ಯಾಷನ್ ಆಗಿ ಪ್ರೀತಿಯಿಂದ ನೋಡ್ತೀರಾ. ಹಾಗೆ ನಿಮ್ಮನ್ನು ನೀವು ಕಣ್ಣಲ್ಲಿ ಕಣ್ಣಿಟ್ಟು ದಿಟ್ಟಿಸಿ ನೋಡಿ. ಅದಾದಮೇಲೆ ನಿಮಗೆ ನೀವು ಹೇಳ್ಕೊಳ್ಳಿ, ಐ ಆಮ್ ಬ್ಯೂಟಿಫುಲ್, ಐ ಆಮ್ ಮೋರ್ ದೆನ್ ಇನಫ್, ಐ ಆಮ್ ಸ್ಟ್ರಾಂಗ್, ಐ ಲವ್ ಮೈ ಸೆಲ್ಫ್. ಅಥವಾ ಎಕ್ಸಾಂಪಲ್, ನನ್ನ ಹೆಸರು ಸೌಜನ್ಯ ಅಂತ ಹೇಳಿದ್ರೆ ಐ ಲವ್ ಯು ಸೌಜನ್ಯ. ಹೀಗೆ ನಿಮಗೇನು ಹೇಳ್ಕೊತಾ ಹೋಗಿ. ಇದನ್ನು ಕಂಟಿನ್ಯೂಸ್ ಆಗಿ ಮಾಡ್ತಾ ಹೋಗಬೇಕು. ಮಾಡಿದಾಗ ಮಿನಿಮಮ್ ಒಂದು 8 ಟೈಮ್ಸ್ ಆದರೂ ಹೇಳ್ಕೊತಾ ಹೋಗಿ. ಯಾಕಂತ ಹೇಳಿದ್ರೆ ಅಫರ್ಮೇಷನ್ ಏನು ಮಾಡುತ್ತಪ್ಪ ಅಂತ ಹೇಳಿದ್ರೆ, ನಾನು ಏನನ್ನು ಹೇಳ್ತಾ 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 ಇರ್ತೀನೋ ಅದು ರಿಯಾಲಿಟಿನ ಸೃಷ್ಟಿ ಮಾಡುತ್ತೆ. ಅದಕ್ಕೆ ನಾನು ಎಷ್ಟೋ ಸತಿ ಹೇಳಿದ್ದೀನಲ್ವ, ತಮಾಷೆಗೂ ನಿಮ್ಮ ಬಗ್ಗೆ ನೀವು ಕೆಟ್ಟದಾಗಿ ಮಾತಾಡ್ಕೊಳ್ಳಿ ಹೋಗಬೇಡಿ. ಯಾಕಂತ ಹೇಳಿದ್ರೆ ನಾವು ಏನನ್ನು ಮಾತಾಡ್ತಾ ಇರ್ತೀವೋ ಅದು ನಾವು ಆಗ್ಬಿಡ್ತೀವಿ ಅಲ್ವಾ? ಸೊ ಹಾಗಾಗಿ ನಿಮ್ಮನ್ನು ನೀವು ನೋಡಿದಾಗ ಹಾಗೇ ಒಂದು ಹೇಳ್ಕೊತಾ ಹೋಗಿ, ಐ ಆಮ್ ಸೋ ಬ್ಯೂಟಿಫುಲ್, ಐ ಲವ್ ಮೈ ಸೆಲ್ಫ್, ಐ ಆಮ್ ಅಟ್ ಪೀಸ್, ಐ ಆಮ್ ಅ ಪವರ್ಫುಲ್ ಸೋಲ್. ಹೀಗೆ ನಿಮ್ಗೆ ಏನು ಬೇಕಾಗಿರುತ್ತೋ ಹೇಳ್ಕೊತಾ ಹೋಗಿ. ಐ ಆಮ್ ರಿಚ್ ಅಂತ ಹೇಳ್ಕೊಬೋದು, ಐ ಆಮ್ ಫೇಮಸ್ ಅಂತ ಹೇಳ್ಕೊಬೋದು. ನಿಮ್ಗೆ ಏನು ಬೇಕೋ ಅದನ್ನು ನೀವು ಹೇಳ್ಕೊತಾ ಹೋಗಿ. ನಂತರ ನೆಕ್ಸ್ಟ್ ಡೇ, ಸೆಕೆಂಡ್ ಡೇ ಏನಪ್ಪ ಅಂತ ಹೇಳಿದ್ರೆ, ನಿಮಗೆ ನೀವೊಂದು ಕಂಪ್ಯಾಷನ್ ಲೆಟರ್ ಬರ್ಕೊಳ್ಳಿ. ಎಷ್ಟೋ ಸತಿ ಅನ್ಕೋತೀವಲ್ಲ, ನೋಡು ಅವ್ರಿಗೆ ಇಷ್ಟೆಲ್ಲ ನಂಗೆ ಅನ್ಯಾಯ ಮಾಡಿದ್ರು, ಇಷ್ಟೆಲ್ಲ ನೋವು ಮಾಡಿದ್ರು, ಒಂದು ಮಾತು ನನಗೆ ಸಮಾಧಾನ ಮಾಡ್ಬೋದಿತ್ತಲ್ವಾ? ಹಲೋ, ನಿಮಗೆ ನೀವು ಸಮಾಧಾನ ಮಾಡ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ನಿಮಗೆ ನೀವು ಕೂತ್ಕೊಂಡು ನಿಮ್ಮ ಜೊತೆ 5 ನಿಮಿಷ ನಿಮ್ಗೆ ಏನು ಅನಿಸ್ತಿದೆ ಅಂತ ಕೇಳ್ಕೊಂಡಿದ್ದೀರಾ? ಇಲ್ಲ ಅಲ್ವಾ? ಸೊ ಹಾಗಾಗಿ ಒಂದು ಸೆಲ್ಫ್ ಕಂಪ್ಯಾಷನ್ ಲೆಟರನ್ನು ಬರ್ಕೊಳ್ಳಿ. ಹೇಗೆ ಬರಿಬೇಕಪ್ಪ ಅಂತ ಹೇಳಿದ್ರೆ, ನೀವು ಬಾಲ್ಯದಿಂದ ಪಡ್ತಕ್ಕಂತಹ ಕಷ್ಟ ಆಗಿರ್ಬೋದು, ಮೋಸ ಆಗಿರ್ಬೋದು, ನೋವಾಗಿರ್ಬೋದು, ಎಲ್ಲವನ್ನು ಬರಿತಾ ಹೋಗಿ. ನಂತರ ಮದುವೆ ಆದ ನಂತರ ನಿಮ್ಗೆ ಯಾವುದೋ ಒಂದು ಡಿಸಪಾಯಿಂಟ್ಮೆಂಟ್ ಆಗಿರ್ಬೋದು, ತುಂಬಾ ಕಷ್ಟ ಅನಿಸುತ್ತೆ. ಇದೇನು ನಾನು ಹೇಳಿದೆ ಬರ್ದೆ ಅಂತಲ್ಲ, ತುಂಬಾ ಕೂತ್ಕೊಂಡು ಬರೀಲಿಕ್ಕೆ ನಿಮಗೆ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಎಷ್ಟೋ ಅಂಡರ್ಲೈಯಿಂಗ್ ಇನ್ಫಾರ್ಮೇಷನ್ನು, ಡಿಪ್ರೆಷನ್ನು, ನೋವು ಎಲ್ಲವೂ ಇರುತ್ತೆ. ಹಾಗಾಗಿ ಇದನ್ನು ಬರಿತಾ ಹೋಗಿ. ನಂತರ ಮೂರನೇ ದಿನ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ನಿಮ್ಮ ಜೊತೆ ನೀವು 1 hour ಅನ್ಇಂಟರಪ್ಟೆಡ್ ಟೈಮನ್ನು ಸ್ಪೆಂಡ್ ಮಾಡಿ. ಏನು ಮಾಡ್ತೀರಾ? ಕೂತ್ಕೊಳ್ಳಿ, ಒಂದು 5 ನಿಮಿಷ ಕೂತ್ಕೊಳ್ಳೋಣ. ಮೊಬೈಲ್ ಓಪನ್ ಮಾಡೋದು, ಯಾರಿಗೋ ಕಾಲ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಏನೋ ಒಂದು ವೀಡಿಯೋ ನೋಡೋದು, ವಾಟ್ಸಪ್ಪಲ್ಲಿ ಏನೋ ಫಾರ್ವರ್ಡ್ ಮಾಡೋದು. ಈಗ ಇಷ್ಟು ರೆಸ್ಟ್ಲೆಸ್ ಆಗಿಬಿಟ್ಟಿರ್ತೀವಿ. ನಮ್ಮ ಜೊತೆ ನಾವು ಒಂದು 10 ನಿಮಿಷ ಆದರೂ ಟೈಮ್ ಸ್ಪೆಂಡ್ ಮಾಡೋಕ್ಕಾಗತ್ತಾ? ಇಲ್ಲ. ಸೊ ನೀವೇನಾದರೂ ವಾಕ್ ಮಾಡ್ತಾಯಿದ್ರೆ ಮೊಬೈಲ್ ಎಲ್ಲ ಆ ಕಡೆ ಇಟ್ಬಿಟ್ಟು
ಮೈಂಡ್ಫುಲ್ಲಾಗಿ ನಿಮ್ಮ ಜೊತೆ ನೀವು ವಾಕ್ ಮಾಡಿದೆ. ಹಲ್ಲುಜ್ತಿದ್ರು ಕೂಡ ಅಷ್ಟೇ, ಯಾವುದೇ ಥರ ಇಂಟರಪ್ಷನ್ ಇದೆ, ಯೋಚನೆ ಇದೆ, ಕಂಪ್ಲೀಟಾಗಿ ಹಲ್ಲುಜ್ಜೋದ್ರ ಮೇಲೆ ಫೋಕಸ್ ಮಾಡಬೇಕು. ನಿದ್ದೆ ಮಾಡ್ತಿದ್ದೀರಾ ಅಂದರೂ ಅಷ್ಟು 1 ಅವರ್ ಮುಂಚೆ ಮೊಬೈಲ್ ಫೋನ್ ಆಗಿರ್ಬೋದು, ಯಾವುದೇ ಥರ ಡಿಸ್ಟ್ರಾಕ್ಷನ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ಯಾವುದೇ ಥರದನ್ನು ನೋಡದೆ ನೆಮ್ಮದಿಯಾಗಿ ಮಲಗೋದಾಗಿರ್ಬೋದು. ಹೀಗೆ ಏನೇ ಮಾಡಬೇಕಾದ್ರೂ 1 ಅವರ್ ನಿಮಗೋಸ್ಕರ ಇಡೀ ದಿನದಲ್ಲಿ ಇಟ್ಕೊಳ್ಳಿ. ವಾಕ್ ಮಾಡೋದಾಗಿರ್ಬೋದು, ಒಂದು ಹಾಡು ಕೇಳೋದಾಗಿರ್ಬೋದು, ಒಂದು ಪೇಂಟಿಂಗ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಬಾಲ್ಯದಲ್ಲಿ ಯಾವುದೋ ಒಂದು ಆಸೆ ಇತ್ತು ಅದು ಎಲ್ಲವನ್ನು ಮತ್ತೆ ರೀಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡಿ. ನೇಚರ್ ವಾಕ್ ಎಸ್ಪೆಷಲಿ, ನೇಚರ್ ಇಸ್ ದ ಬೆಸ್ಟ್ ಹೀಲರ್. ನಿಮ್ಗೆ ಏನಾದರೂ ಬೇಜಾರಾಗ್ತಿದೆ, ನೋವಾಗ್ತಿದೆ ಅಂತ ಹೇಳಿದ್ರೆ ಸುಮ್ಮನೆ ಹೋಗ್ಬಿಟ್ಟು ಒಂದು ಅರ್ಧ ಗಂಟೆ ಹುಲ್ ಮೇಲೆ ನಡೆದ್ಬಿಟ್ಟು ಬನ್ನಿ. ನೀವೇ ನನಗೆ ಆಮೇಲೆ ಫೋನ್ ಮಾಡಿ ಹೇಳ್ತೀರಾ ನಂಗೆ ನಿಜವಾಗ್ಲೂ ರಿಲೀಫ್ ಸಿಕ್ತು ಅಂತ. ಅಷ್ಟು ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ಆದರೂ ನೇಚರ್ ಜೊತೆ ಸ್ಪೆಂಡ್ ಮಾಡೋದನ್ನ ಕಲ್ತ್ಕೊಳ್ಳಿ. ನಂತರ ಗ್ರೌಂಡಿಂಗ್ ಎಕ್ಸಸೈಸ್ ಡೇ 4. ಯಾಕಂತ ಹೇಳಿದ್ರೆ ಸದಾ ನಮಗೆ ಆ್ಯಂಗ್ಸೈಟಿಲಿರೋದು, ಸ್ಟ್ರೆಸ್ಸಲ್ಲಿರೋದು ಇದೆಲ್ಲವೂ ನಾರ್ಮಲ್ ಅಂದ್ಕೊಂಡ್ಬಿಟ್ಟಿದ್ವಿ. ಆದರೆ ಮೈಂಡ್ಫುಲ್ ಆಗಿ ನಾವು ಇರ್ತಾನೆ ಇಲ್ಲ. ಸೊ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಗ್ರೌಂಡಿಂಗ್ ಎಕ್ಸಸೈಸನ್ನು ಮಾಡೋದನ್ನು ಹೇಳ್ಕೊಡ್ತೀನಿ. ಹೇಗಪ್ಪ ಅಂತ ಹೇಳಿದ್ರೆ, inhale for the count of 4. 1 2 3 4. Hold your breath. 1 2 3 4. Release it through your mouth to the count of 4. 1 2 3 4. Once again ಮತ್ತೊಮ್ಮೆ ಮಾಡಿ. ಮೆಲ್ಲಗೆ ಉಸಿರನ್ನು ಹೊಕ್ಕಳು ನಾಭಿ ತನಕ ತಗೊಳ್ಳಿ. 1 2 3 4. ಹಾಗೆ ಉಸಿರನ್ನು ಗಟ್ಟಿಯಾಗಿ ಹಿಡ್ಕೊಳ್ಳಿ. 1 2 3 4. ಮೆಲ್ಲಗೆ ಉಸಿರನ್ನು ಬಾಯಿಂದ ಬಿಡಿ. 1 2 3 4. ಹೀಗೆ ಈ ಥರ ಒಂದು 5 ಸೆಟ್ಟನ್ನು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಡೇ ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಜರ್ನಲಿಂಗ್. ಯಾವುದಾದ್ರೂ ನಿಮಗೆ ಕಂಟಿನ್ಯೂಸ್ ಆಗಿ ನೆಗೆಟಿವ್ ಥಾಟ್ಸ್ ಬರ್ತಾ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಆ ಥಾಟ್ಸನ್ನು ಬರೆಯೋಣ, ಆಯಿತಾ? ಅದಕ್ಕೆ ಕ್ವಶನ್ಸನ್ನು ಕೇಳ್ತಾ ಹೋಗೋಣ. ಎಮೋಷನ್ಸನ್ನು ಲೇಬಲ್ ಮಾಡೋಣ. ಎಷ್ಟೋ ಸತಿ ನಾವೇನು ಮಾಡ್ತೀವಿ, ನೆಗೆಟಿವ್ ಥಾಟ್ ಅಂತ ಅಂದ್ಕೊಂಡ್ಬಿಡ್ತೀವಿ. ಆದರೆ ಆ ಥಾಟ್ ಪ್ರತಿಯೊಂದು ಎಮೋಷನ್ಸು ಕೂಡ ಆಕಾಶದ ಕ್ಲೌಡ್ ಇದ್ದ ಹಾಗೆ ಬರುತ್ತೆ ಹೋಗುತ್ತೆ. ಆದರೆ ಅದು ಯಾಕೆ ಬರ್ತಾ ಇದೆ ಅಂತ ಫಸ್ಟು ಅದನ್ನು ಕ್ವಶನ್ ಮಾಡಿದಾಗ, ರೀಫ್ರೇಮ್ ಮಾಡಿದಾಗ ಆ ಇಂಟೆನ್ಸಿಟಿ ಆಫ್ ಎಮೋಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾಕೆ ಬರ್ತಾ ಇದೆ ನಿಮಗೆ ಈ ಆಲೋಚನೆ, ಏನಿರ್ಬೋದು ಮೂಲ ಕಾರಣ, ಇದೆಲ್ಲವನ್ನು ಪ್ರಶ್ನೆ ಮಾಡ್ತಾ ಹೋಗಿ. ನಂತರ ದಿನ ನಿಮಗೆ ನೀವು ಗ್ರೇಟ್ಫುಲ್ ಆಗಿರಿ. ಮೇ ಬಿ ಒಂದು ಸ್ಮಾಲ್ ಮಸಾಜ್ ಮಾಡ್ಕೊಳ್ಳೋದಾಗಿರ್ಬೋದು, ಒಂದು ಬಾದಾಮ್ ಎಣ್ಣೆ ತೊಗೊಂಡು ನಿಮ್ಮ ಸೆಲ್ಫ್ ಕೇರ್ ಮಾಡೋದಾಗಿರ್ಬೋದು, ಒಂದು ಮುಖಕ್ಕೆ ಪ್ಯಾಕ್ ಹಾಕಿರೋದು, ನಿಮ್ಮ ಬಾಡಿಗಾಗಿರ್ಬೋದು, ನಿಮ್ಮ ಕೂದಲಿಗಾಗಿರ್ಬೋದು, ಪ್ರತಿಯೊಂದು ಅಂಗಕ್ಕೂ ಥ್ಯಾಂಕ್ಸ್ ಹೇಳ್ತಾ ಹೋಗಿ. ಅದು ಎಷ್ಟೋ ಸತಿ ನಾವು ಅನ್ಕೋತೀವಿ, ಕೂದಲಿರೋ ತನಕ ನಮಗೆ ಬೆಲೆ ಗೊತ್ತಾಗಲ್ಲ ಅಲ್ವಾ? ಕ್ರಮೇಣವಾಗಿ ನಮ್ಗೆ ಏನಿರುತ್ತೋ ಅದನ್ನೆಲ್ಲ ನಾವು ಮರ್ತೇ ಹೋಗ್ಬಿಟ್ಟಿರ್ತೀವಿ. ಯೌವನ ಇದ್ದಾಗ ಆ ಯೂತನ್ನೇ ನಾವು ಥ್ಯಾಂಕ್ಫುಲ್ ಆಗಿರಲ್ಲ. ಹಾಗೆ ವಯಸ್ಸಾಗ್ತಾ ರಿಗ್ರೆಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಮಗೆ ಏನೇನಿದೆಯೋ ಪ್ರತಿಯೊಂದು ನಮ್ಮಲ್ಲಿ ಏನು ನಮಗೆ ಚೆನ್ನಾಗಿ ಕಾಣಿಸುತ್ತೋ ಅಥವಾ ಕಾಣಿಸ್ಲಿಲ್ಲ ಅಂದರೂ ಪರವಾಗಿಲ್ಲ, ಥ್ಯಾಂಕ್ಸನ್ನು ಹೇಳ್ತಾ ಹೋಗೋಣ. ನಂತರ ಕೊನೆಯ ದಿನ ಏನು ಮಾಡಬೇಕಪ್ಪ ಅಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡಿದಾಗ ನಿಮಗೆ ನಿಮ್ಮ ಜೊತೆ ಒಂದು ಅದ್ಭುತವಾದ ಕನೆಕ್ಷನ್ ಬಿಲ್ಡ್ ಆಗಿರುತ್ತೆ. ನಿಮ್ಮ ಜೊತೆ ನೀವು ಕೂತ್ಕೊಂಡು ಯಾವ ವಿಷಯವನ್ನು ನೀವು ನಿಮ್ಮ ಜೀವನದಲ್ಲಿ ಬಿಡಬೇಕು ಅಂತಿದ್ದೀರೋ, ಅಥವಾ ಯಾವುದೋ ಒಂದು ಕಹಿ ಘಟನೆ ಆಗಿರ್ಬೋದು, ಒಂದು ಮೋಸ ಆಗಿರ್ಬೋದು, ಅನ್ಯಾಯ ಆಗಿರಬಹುದು, ಅಥವಾ ಪಾಸ್ಟ್ ರಿಲೇಷನ್ಶಿಪ್ ಆಗಿರ್ಬೋದು, ಯಾವುದು ನಿಮಗೆ ಇವತ್ತಿಗೂ ಅದು ಭಾರ ಅನ್ನಿಸ್ತಾ ಇರುತ್ತೋ ಅದೆಲ್ಲವನ್ನು ಬರೆದು ಸುಟ್ಟು ಅದನ್ನು ರಿಲೀಸ್ ಮಾಡಿದ ರೀತಿ ಫೀಲ್ ಮಾಡ್ತಾ ಹೋಗಿ. ನಂತರ ಸಾಲ್ಟ್ ವಾಟರಲ್ಲಿ ಸ್ನಾನ ಮಾಡ್ತಾ ಹೋಗಿ 7 ಡೇಸ್. ಯಾಕಪ್ಪ ಸಾಲ್ಟ್ ವಾಟರ್ ಅಂತ ಹೇಳಿದರೆ, ನೀವು ನೋಡಿರ್ಬೋದು, ಇವತ್ತು ನಿಮ್ಮ ಅಮ್ಮ ನಿಮಗೆ ದೃಷ್ಟಿ ತೆಗಿಬೇಕಾದ್ರೆ ಸಾಲ್ಟಲ್ಲಿ ತೆಗಿತಾರೆ. ಸಾಲ್ಟ್ಗೆ ಕ್ಲೆನ್ಸಿಂಗ್ ಕೆಪಾಸಿಟಿ ಇರುತ್ತೆ, ನಮ್ಮ ಆರವನ್ನು ಕ್ಲೆನ್ಸ್ ಮಾಡೋ ಕೆಪಾಸಿಟಿ ಇರುತ್ತೆ. ಇದನ್ನು ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಪ್ರತಿ ಸಂಡೇ ನಮ್ಮ ಮೆಂಟಲ್ ಡಿಟಾಕ್ಸ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಅಲ್ಲಿ ತನಕ ಧನ್ಯವಾದಗಳು.